ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ವಿಡಿಯೋ ನೋಡ್ಬೇಕಾದ್ರೆ ನಿಮಗ್ ಮಾರ್ನಿಂಗ್ ಇರುತ್ತೋ ನೈಟ್ ಇರುತ್ತೋ ಏನ್ ಮಧ್ಯಾಹ್ನ ಇರುತ್ತೋ ಗೊತ್ತಿಲ್ಲ, ಬಟ್ ಈಗ ಪ್ರೆಸೆಂಟ್ ಮಾರ್ನಿಂಗ್ ಐತಿ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಅದೇ ಯೂಟ್ಯೂಬ್ ವ್ಲಾಗ್ ಹಾಕೋಣ ಇನ್ಮೇಲೆ ಅಂತ ಹೇಳಿ. ಸೊ ಎದ್ದು ಕೂಡ್ಲೇನೆ ಅಂದ್ರೆ ಎದ್ದು ಕೂಡ ಅಂತ ಅಲ್ಲ, ನಾಷ್ಟ ಮಾಡ್ಬೇಕಿನ್ನೇನು. ನಾಷ್ಟ ಮಾಡೋ ಮುಂಚೆ ಒಂದು ವ್ಲಾಗ್ ಶೂಟ್ ಮಾಡ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಲಾವ್, ನಮ್ಮನೇಲಿ ಇವತ್ತು ಪಲಾವ್ ಮಾಡಿದಾರ. ಪಲಾವ್ ತಿನ್ನತೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ತುಂಬಾ ಈಸಿಯಾಗಿ ಆಗುವಂತ ರೆಸಿಪಿ ಅಂದ್ರೆ ಪಲಾವ್. ಕೆಲವೊಬ್ರು ಮನೇಲಿ ಎಲ್ಲಾ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಷ್ಟು ಲೇಟ್ ಆಗುತ್ತೆ ಅಂತೇಳಿ ಪಲಾವ್ ಮಾಡಲ್ಲ, ನಮ್ಮ ಮನೇಲಿ ಮಾಡ್ತಾರೆ. ನಾಷ್ಟ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಬೈ 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 ಬೈ. ಜಸ್ಟ್ ನಾಷ್ಟ ಆಯ್ತು. ನಾಷ್ಟ ಆದ ಕೂಡಲೇ ಸ್ವಲ್ಪ ವಾಕ್ ಮಾಡಬೇಕು, ಅಂದ್ರೆ ಹೆವಿ ಆಗಲ್ಲ. ನಾಷ್ಟ ಆಗಲಿ ಊಟ ಆಗಲಿ ನಾನು ವಾಕ್ ಮಾಡೇ ಮಾಡ್ತೀನಿ. ನೀವು ಹೊರಗಡೆ ಬಂದು ವೆದರ್ ಕೂಡ ಚೆನ್ನಾಗಿರುತ್ತೆ. ನಮ್ದಂತೂ ಇಲ್ಲಿದೊಂದು ಸ್ವಲ್ಪ ಲೊಕೇಶನ್ ಚಲೋ ಐತಿ. ಹಿಂಗೆಲ್ಲ ವಾಕ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಬಿಲ್ಡಿಂಗ್ಸ್ ನೋಡ್ಕೊಂಡು, ಇಲ್ಲೆಲ್ಲ ಮರಗಳು ಅದಾವು, ಮರಗಳಿಂದ ಒಳ್ಳೆ ಗಾಳಿ ಬರ್ತಿರ್ತೈತಿ. ಒಮ್ಮೊಮ್ಮೆ ನವಿಲುಗಳು ಕೂಡ ಬಂದಿರ್ತಾವು. ಅವೆಲ್ಲ ನೋಡ್ಕೊಂಡು ಇಲ್ಲಿ ವಾಕ್ ಮಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ಇನ್ನೊಂದೇನಂತಂದ್ರೆ, ನಮ್ಮ ವಿ ಟಿ ಅವರು ನಮ್ಗೆ ಎಕ್ಸಾಮ್ ನಡೆಸೋದು, ವಿ ಟಿ ಯೂನಿವರ್ಸಿಟಿ ಅವ್ರು ಹೆಂಗಂದ್ರೆ ಅವ್ರಿಗೆ ಬೇಕಾದಂಗೆ ಟೈಮ್ ಟೇಬಲ್ ಹಾಕೊಂಡ್ಬಿಡ್ತಾರ. ಮೀನ್ಸ್ ತುಂಬಾ ಹೆವಿ ಸಬ್ಜೆಕ್ಟ್ಸಿಗೆ ಭಾಳ ಓದ್ಕೊಳಕ್ಕೂ ಟೈಮ್ ಕೊಡಲ್ಲ, ತುಂಬಾ ಈಸಿ ಸಬ್ಜೆಕ್ಟಿಗೆ ಭಾಳ ಓದ್ಕೊಳಕ್ ಟೈಮ್ ಕೊಡ್ತಾರೆ. ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಹೋದ ತಿಂಗಳು, ಇನ್ನೂ ಕೂಡ ಈ ತಿಂಗಳು ಮುಗಿತಾ ಬರುವಾಗ ನಂದು ಎಕ್ಸಾಮ್ ಮುಗೀತಾವ. ಬರೋಬ್ಬರಿ ಒಂದು ತಿಂಗಳು ನಡೆಸ್ತಾರೆ ಎಕ್ಸಾಮ್ನ. ನಂಗೆ ಅದೇ ಇಷ್ಟ ಆಗಲ್ಲ ಅವ್ರದ್ದು ಮಾಡೋದು. ಸೊ ನಿಮ್ಮ ಜೊತೆ ಇನ್ನೊಂದು ಸ್ಟೋರಿನ ಹಂಚ್ಕೊಳ್ಳೇಬೇಕು. ಮೊನ್ನೆ ಎಕ್ಸಾಮ್ ಬರೆಯೋ ಟೈಮ್ನಲ್ಲಿ ಆಗಿದ್ದು. ನಂಗಂತೂ ಇಷ್ಟು ನರ್ವಸ್ ಆಗೈತಪ್ಪ, ಸಿಕ್ಕಾಪಟ್ಟೆ ನಾನು ಹೆದ್ರು ಬಿಟ್ಟಿದ್ದೆ. ಈ ಸಲ ನಾನು ಎಕ್ಸಾಮ್ ಬರೆಯಲ್ಲ ಅಂಥೇಳಿ. ಮ್ಯಾಥ್ಸ್ ಸಬ್ಜೆಕ್ಟ್ ಅದು. ಈ ಥರದ್ದು ಒಂದು ಅನಾಹುತ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಮೀನ್ಸ್ ನಾ ಅಷ್ಟೊಂದು ಹೆಂಗೆ ಕೇರ್ಲೆಸ್ ಆದ್ನೇನೋ ಅದ್ರೊಳಗೆ ಗೊತ್ತಾಗ್ಲಿಲ್ಲ. ನಂಗೆ ಫುಲ್ಲು ಭಯನೇ ಆಗ್ಬಿಟ್ಟಿತ್ತು. ಎಕ್ಸಾಮ್ ಬರೆಯೋಕೆ ಹೋಗೋರು ನಾವು ಇನ್ನೇನು ಜಸ್ಟ್ 5 minutes ಒಳಗೆ ಎಕ್ಸಾಮ್ ಬರೆಯೋಕೆ ಎಕ್ಸಾಮ್ ರೂಮ್ ಒಳಗೆ ಹೋಗೋರು ನಾವು. ನನಗಂತೂ ಜೀವ ಹೋಗಿ ಬಂದಂಗೆ ಆಗಿತ್ತು ಅವತ್ತು. ಎಕ್ಸಾಮ್ದು ಓದ್ಕೊಂಡಿದ್ದೆಲ್ಲ ತಲೆಯಿಂದ ಇಳಿದ್ಬಿಟ್ಟಿತ್ತು ನನಗೆ. ಆ ಥರ ಟೆನ್ಷನ್ ಆಗಿಬಿಟ್ಟಿತ್ತು. ಅದ್ರದ್ದು ಇನ್ಸಿಡೆಂಟ್ ಕೂಡ ನಾನು ಹೇಳ್ತೀನಿ ಏನಾಗಿತ್ತಂತ. ಸೊ ಸ್ವಲ್ಪ ವಾಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ನಿಮ್ಮ ಜೊತೆ ಸ್ಟೋರಿ ಹಂಚ್ಕೋಬೇಕಂತೇಳಿ ಎಲ್ಲ ಸೆಟಪ್ ಮಾಡಿರ್ತೀನಿ. ಅಷ್ಟೊತ್ತಿಗೆ ನಂದೊಂದು ಪಾರ್ಸಲ್ ಬಂದಿತ್ತಂತ. ಸೊ ಫೋನ್ ಬಂತು ನನಗೆ. ಈಗ ಹೊರಡ್ಬೇಕು ನಾನು. ಹೋಗಿ ಕೆಳಗೆ ಹೋಗಿ ನಮ್ಮದು ಪಾರ್ಸಲ್ ತೊಗೊಂಬರ್ಬೇಕು. ಬಂದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಕೆಲಸ ಇರ್ತಾವಪ್ಪ ಎಲ್ಲದ್ರ ನಡು ನಾನು ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಾಗಿತ್ತು. ಸೊ ಪಾರ್ಸಲ್ ತೊಗೊಂಡು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನದು ಪಾರ್ಸಲ್ ಅಂತ ಕೂಡ ಲಾಗಲ್ಲಿ ತೋರಿಸ್ತೀನಿ. ವೆಯ್ಟ್, ಪರ್ಸ್ ತಗೊಳ್ತಾ ಇದ್ದೀನಿ. ಕೆಳಗೆ ಹೋಗಿ ಪಾರ್ಸಲ್ ತರೋದೇ ದೊಡ್ಡ ಸರ್ಕಸ್ ಆಗಿರುತ್ತೆ. ಸೊ ಪಾರ್ಸಲ್ ಓಪನ್ ಮಾಡಿ ತೋರಿಸ್ತೀನಿ ಏನು ಪಾರ್ಸಲ್ ಬಂದಿದೆ ಅಂತ. ಮತ್ತು ನಾನು ಸ್ಟೋರಿ ಹೇಳ್ತೀನಿ ಮೊನ್ನೆ ಕಾಲೇಜಲ್ಲಿ ನಡೆದಿದ್ದು. ಸೊ ಪಾರ್ಸಲ್ ಓಪನ್ ಮಾಡ್ತೀನಿ. ಮೈಕ್ ಹಾಕೋದು ತೆಗೆಯೋದು ದೊಡ್ಡಗಳೇ ನನಗೆ. ಕತ್ರಿ ರಕ್ಷಿತಾ, ಕತ್ರಿ ಓಪನ್ ಮಾಡ್ತೀನಿ ಈಗ ಇದನ್ನು. ಪಾರ್ಸಲ್ ಓಪನ್ ಕಟ್. ಯಾ ಟೀ ಶರ್ಟ್ ಇವು ಡೈಲಿ ನೈಟ್ ಡ್ರೆಸ್ ಜೊತೆ ಹಾಕೊಳಕ್ಕೆ ಬರುತ್ತೆ ಅಂತೇಳಿ ಟೀ ಶರ್ಟ್ ಆರ್ಡರ್ ಮಾಡಿದ್ದೆ. ಎಸ್ ಎಮ್ ಸೈಜ್ ಇದೆ ಕರೆಕ್ಟ್. ಒಂದು ಬ್ಲ್ಯಾಕ್ ಕಲರ್, ಇನ್ನೊಂದು ಒಂಥರ ಮೆರೂನ್.
ರೆಡ್ ಅಂತ ಅನ್ಕೊಂಡಿದ್ದೆ. ರೆಡ್ ಅಲ್ಲ, ಇದು ಮೆರೂನ್. ನಿಮಗೆ ಯಾವ ಥರ ಹಾಂ, ಮೆರೂನ್. ಬ್ಯೂಟಿಫುಲ್ ಟೀ ಶರ್ಟ್ಸ್. ಡೈಲಿ ಮನೇಲಿ ಹಾಕೊಳ್ಳೋಕೆ ಬರುತ್ತೆ, ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಬರುತ್ತೆ ಅಂತೇಳಿ 2 ಟೀ ಶರ್ಟ್ ತೊಗೊಂಡಿನಿ ನಾನು. ಭಾಳ ಅಂದ್ರೆ ಭಾಳ ಚಲೋ ಐತಿ. ಹಾಂ, ಡ್ಯಾಮೇಜ್ ಏನೂ ಇಲ್ಲ, ಚೆನ್ನಾಗಿದಾವೆ. ಮನೆಯಲ್ಲಿದ್ದಾಗ ನೈಟ್ ಡ್ರೆಸ್ ಮೇಲೆ ಹಾಕಕ್ಕೆ ಬರುತ್ತೆ. ಸೊ ಇದ್ರದ್ದು ಏನರ ಲಿಂಕ್ ಬೇಕಾಗಿತ್ತಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಟಿ ಶರ್ಟ್ದು ಜಸ್ಟ್ 225 ರುಪೀಸ್ 2 ಟಿ ಶರ್ಟಿಗೆ. ಸೊ ನಾನು ನಿಮಗೆ ಕತೆ ಹೇಳೋದಿತ್ತಲ್ಲ, ಕತೆ ಅಂದ್ರೆ ಇನ್ಸಿಡೆಂಟ್ ಶೇರ್ ಮಾಡೋದಿತ್ತಲ್ಲ, ಏನದು ಏನಾಗಿತ್ತು ಅಂಥೇಳಿ. ರಕ್ಷಿತಾ ವಿಂಡೋ ತೆಗಿಯೋದ, ರಕ್ಷಿತಾ ವಿಂಡೋ ತೆಗಿ. ನಾನು ಫ್ಯಾನ್ ಆಫ್ ಮಾಡಿರ್ತೀನಲ್ಲ, ಶೆಕೆ ಭಾಳ ಆಗುತ್ತೆ. ಫ್ಯಾನ್ ಆನ್ ಮಾಡಿದರೆ ವೀಡಿಯೋದೊಳಗೆ ವಾಯ್ಸ್ ಅದರದ್ದು ಡಿಸ್ಟರ್ಬೆನ್ಸ್ ಬರುತ್ತೆ ಅಂಥೇಳಿ ಮಾಡಿಲ್ಲ. ಸೊ ಮೊನ್ನೆ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿದ್ದೆ. ಮ್ಯಾಥ್ಸ್ ಎಕ್ಸಾಮು ತುಂಬ ಚೆನ್ನಾಗಿ ಅಂದರೆ ಔಟ್ ಆಫ್ ಔಟ್ ಬರುವಷ್ಟೇನಲ್ಲ, ಒಂದೊಳ್ಳೆ ರೀತಿ ಮಾರ್ಕ್ಸ್ ತೊಗೊಳ್ಳೋಷ್ಟು ಪ್ರಿಪೇರ್ ಆಗಿ ಹೋಗಿದ್ದೆ. ಯಾಕಂದರೆ ಮ್ಯಾಥ್ಸ್ ನಂಗೆ ತುಂಬ ಟಫ್ ಇರೋ ಸಬ್ಜೆಕ್ಟು. ಅದಕ್ಕೊಂದಕ್ಕೆ ನಾನು ತುಂಬ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ದು ನಾನು ಮ್ಯಾಥ್ಸ್. ಆ ಥರ ಚೆನ್ನಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬ ಲೈಕ್ ಗೊತ್ತಿದೆ, ಚೆನ್ನಾಗಿ ಬರಿತೀನಿ ಅನ್ನೋ ಹೋಪ್ ಮೇಲೆ ಕಾಲೇಜ್ಗೆ ಹೋದವಳು ನಾನು. ಕಾಲೇಜ್ಗೆ ಹೋದ್ಮೇಲೆ ನಮಗೆ 2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್. ಕರೆಕ್ಟ್ 2 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಸ್ಟಾರ್ಟು. ಕರೆಕ್ಟ್ ನಾವು 1:30 ಅನ್ನೋಷ್ಟಿಗೆ ನಮ್ದು ಎಕ್ಸಾಮ್ ರೂಮ್ ಒಳಗಡೆ ಕೂತಿರಬೇಕು. ಸೊ ಇನ್ನೇನು ನಾನು ಕಾಲೇಜ್ಗೆ ಹೋಗುವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಅಲ್ಲಿ ತನಕ ಓದಿದ್ದೀನಿ, ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದೀನಿ. ಈ ಕ್ವಶನ್ ಬರ್ಬೋದು, ಆ ಕ್ವಶನ್ ಬರ್ಬೋದು ಅಂತೇಳಿ ಕೂತವ್ರ ಜೊತೆ ಮಾತಾಡಿದ್ದೀನಿ. ಅದಾದಮೇಲೆ ಇನ್ನೇನು ನಾವು ಎಕ್ಸಾಮ್ ಬರೆಯೋಕ್ಕೆ ರೂಮ್ ಒಳಗೆ ಹೋಗಬೇಕು. 1 ಗಂಟೆ 20 ನಿಮಿಷ ಆಗಿದೆ. 1:30 ಅನ್ನೋದ್ರೊಳಗಡೆ ನಾವು ಹೋಗಿ ಕೂತ್ಕೊಂಡಿರ್ಬೇಕು ರೂಮ್ ಒಳಗಡೆ. ಇಲ್ಲಾಂದರೆ ಮತ್ತೆ ಅಲೌ ಮಾಡಲ್ಲ. ಆ ಥರ ಅಲೌ ಮಾಡಿದ್ರೂ ಬೈದು ಬಿಡ್ತಾರೆ ಎಲ್ಲರ ಮುಂದೆನೋ. ಮತ್ತು ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಅಲೌ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ HOD ಹತ್ರ, ಪ್ರಿನ್ಸಿಪಲ್ ಹತ್ರ ಓಡಾಡಿಸ್ತಾರೆ. ಸೊ ನಾನು ಹಾಗಾಗಿ 1:30 ಅನ್ನೋಷ್ಟಿಗೆ ಒಳಗಡೆ ಹೋಗೋ ಮುಂಚೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ, ID ಕಾರ್ಡ್ ಇದೆಯಲ್ಲ ಅಂತೇಳಿ ಹೇಳ್ತಾ ಇದ್ದಾಳೆ. ಸೊ ನಂದು ID ಕಾರ್ಡ್ ಇದೆಯಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅಂದರೆ ಅವಳು ID ಕಾರ್ಡ್ ಹುಡುಕ್ತಾ ಇದ್ದಾಳೆ ಅವಳು. ಅವಳ ನಾನು ID ಕಾರ್ಡ್ ಹಾಕಿಲ್ಲಲ್ಲ, ಬ್ಯಾಗಲ್ಲಿದೆ ಅಂತೇಳಿ ಹುಡುಕ್ತಾ ಇದ್ದಾಳೆ. ನಾನು ನಂದು ID ಕಾರ್ಡ್ ಒಂದು ನೋಡ್ತೀನಿ, ID ಕಾರ್ಡೇ ಇಲ್ಲ. ಕಾಲೇಜ್ಗೆ ಹೋಗಿ 1 ಗಂಟೆ ಆದರೂ ಕೂಡ ನನ್ನ ಹತ್ರ ID ಕಾರ್ಡ್ ಇದೆ ಅನ್ನೋದು ಅಬ್ಸರ್ವ್ ಮಾಡಿಲ್ಲ. ಮನೆ ಬಿಡಬೇಕಾದ್ರೂ ಕೂಡ ನಾನು ID ಕಾರ್ಡ್ ತೊಗೊಂಡಿದ್ದೀನಿ ಅನ್ನೋದು ಕೂಡ ಅಬ್ಸರ್ವ್ ಮಾಡಿಲ್ಲ. ಏನು ನಂಗೆ ಫುಲ್ಲು ತಲೆನೇ ಓಡಲಿಲ್ಲ. ಇನ್ನೊಂದು 5 ನಿಮಿಷದೊಳಗಡೆ ನಾನು ಎಕ್ಸಾಮ್ ಬರೆಯೋಕೆ ರೂಮ್ ಒಳಗೆ ಹೋಗ್ತೀನಿ, ಆದರೆ ID ಕಾರ್ಡ್ ಮರ್ತಿದ್ದೀನಲ್ಲಪ್ಪ ಅಂತೇಳಿ ನಾನು ಏನು ಮಾಡಿದೆ ಅಂದರೆ, ಮತ್ತೆ ನಾನು ಮೇಡಮ್ ಫುಲ್ಲು ಟೆನ್ಷನಲ್ಲಿ ಏನು ಮಾಡಲಿ ಬೇರೆದವ್ರ ID ಕಾರ್ಡ್ ತೊಗೊಳ್ಳಾ, ಜೂನಿಯರ್ಸಿದ್ದು ID ಕಾರ್ಡ್ ತೊಗೊಂಡು ಒಳಗಡೆ ಹೋಗಿಬಿಡ್ಲಾ ಅಂತ ಅನ್ನೋಷ್ಟಿಗೆ ಬೇರೆ ಹುಡುಗಿಯರಿಗೆಲ್ಲ ಕೇಳಿದೆ. ಅವರೆಲ್ಲ ಏನಂದರು, ಬೇರೆದವ್ರು ತಗೋ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಮ್ಯಾಮ್ ಹತ್ರ ಹೋಗಿ ಕೇಳಿದೆ, ನೋಡೋಣ ಮ್ಯಾಮ್ ಒಂದ್ಸಲ ಏನಂತಾರೆ, ಅಲೋ ಮಾಡ್ಬೋದೇನೋ ಅಂತೇಳಿ. ಇನ್ನೊಂದೇನೆಂದರೆ ಎಕ್ಸಾಮ್ ಏನಾದರೂ ಬರೀಲಿಕ್ಕೆ ಹೋಗ್ತೀವಂದರೆ, ಅದರಲ್ಲೂ ಎಕ್ಸ್ಟರ್ನಲ್ ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ID ಕಾರ್ಡ್ ಆಯಿತು ಅಂದರೆ ನಮ್ದು ಅಡ್ಮಿಟ್ ಕಾರ್ಡ್ ಆಯಿತು, ಏನಾದರೂ ವ್ಯಾಲಿಡ್ ಪ್ರೂಫ್ಸ್ ID ಕಾರ್ಡ್ಸ್ ಇರ್ತಾವಲ್ಲ ಅಂಥದ್ದನ್ನೆಲ್ಲ ಮಿಸ್ ಮಾಡದೆ ತೊಗೊಂಡು ಹೋಗಬೇಕು. ನಾನು ID ಕಾರ್ಡ್ ಮರ್ತಿದ್ದೀನಿ. ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡ್ ಇದೆ ನನ್ನ ಹತ್ರ. ಅಡ್ಮಿಟ್ ಕಾರ್ಡ್ ಒಂದೇ ಬೇಕಾಗಿರಲ್ಲ, ID ಕಾರ್ಡ್ ಕೂಡ ಬೇಕಾಗಿರುತ್ತೆ. ID ಕಾರ್ಡೇ ಇಲ್ಲ. ಮ್ಯಾಮ್ ಹತ್ರ ಹೋಗಿ ಕೇಳಿದ ತಕ್ಷಣ ಮ್ಯಾಮ್ ಹೇಳ್ತಾರೆ, ಇಲ್ಲ ನೀನು ಅಕಾಡೆಮಿಕ್ ಸೆಕ್ಷನಲ್ಲಿ ಹೋಗಿ ಕೇಳು, ಎಕ್ಸಾಮ್ ಕಂಟ್ರೋಲ್ ಸೆಕ್ಷನ್ಗೆ ಹೋಗಿ ಕೇಳು ಅಂತ. ಎಕ್ಸಾಮ್ ಕಂಟ್ರೋಲ್ ಸೆಕ್ಷನ್ಗೆ ಹೋಗಿ ಕೇಳ್ತೀನಿ, ಅವ್ರು ಹೇಳ್ತಾರೆ ನೀವು ಅಕಾಡೆಮಿಕ್ ಹೋಗಿ ಅಂತೇಳಿ. ಅಕಾಡೆಮಿಕ್ ಹೋಗೋ ಟೈಮ್ನಲ್ಲಿ ನನ್ನ ಫ್ರೆಂಡ್ಸ್ ಏನು ಬಂದರು, ಓಡ್ಕೊಂಡು ಬಂದು ID ಕಾರ್ಡ್ ಕೊಟ್ಟರು ನನಗೆ, ಜೂನಿಯರ್ಸಿದ್ದು. ತಗೋ ಇದನ್ನು ಹಾಕೊಂಡು ಒಳಗಡೆ ಹೋಗ್ಬಿಡು, ಯಾರು ನೋಡೋದಿಲ್ಲ ಅಂತೇಳಿ. ಅಷ್ಟೊತ್ತಿಗೆ ಅದೇ ಮ್ಯಾಮ್ ನನ್ನ ಅಪೋಸಿಟ್ ಬಂತು, ಏನು ಮಾಡ್ತಾ ಇದ್ದೀರಾ ನೀವು, ಇದ್ಯಾಕೆ ID ಕಾರ್ಡ್, ಜೂನಿಯರ್ಸ್ ಇದ್ಯಾಕೆ ID ಕಾರ್ಡ್ ಹಾಕೊಂಡು ಒಳಗಡೆ ಹೋಗ್ತಾ ಇದ್ದೀರಾ, ಜೂನಿಯರ್ಸ್ ಇದು ID ಕಾರ್ಡ್ ಹಾಕೊಂಡು ಒಳಗಡೆ ಹೋಗೋ ಹಂಗಿಲ್ಲ, ಹೋದರೆ ಸ್ಕ್ವಾಡ್ ಹಿಡಿದ್ರೆ ನಿಮ್ಮನ್ನ ಏನು ಮಾಡ್ತೀರಿ ಅಂತಂದರು. ಸ್ಕ್ವಾಡ್ ಹಿಡಿತಾರಲ್ಲಪ್ಪ ಅಂತ ಅಂದ್ಕೊಂಡು ಮತ್ತೆ ನಾನು ಯಪ್ಪ ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಅದೇ ಮ್ಯಾಮ್ ಹತ್ರ ಕೇಳಿದೆ, ಏನು ಮಾಡ್ಬೇಕು ಮ್ಯಾಮ್ ಅದಾದರೂ ಹೇಳಿ. 1 ಗಂಟೆ 20 ನಿಮಿಷ ಆಗಿದೆ, 1:30 ಒಳಗಡೆ ನಾನು 1:30 ಅನ್ನೋಷ್ಟಿಗೆ ನಾನು ಎಕ್ಸಾಮ್ ರೂಮ್ ಒಳಗಡೆ ಹೋಗ್ಬೇಕು, ಏನು ಮಾಡ್ಬೇಕು ಹೇಳಿ ಅಂತ ಫುಲ್ಲು
ಟೆನ್ಷನಲ್ಲಿ ಕೇಳ್ತಿದ್ದೀನಿ. ಆ ಮೇಡಮ್ ಹೇಳಿದ್ರು, "ಎಕ್ಸಾಮಿನೇಷನ್ ರೂಮ್‌ಗೆ ಹೋಗಿ" ಅಂತ. ಎಕ್ಸಾಮಿನೇಷನ್ ರೂಮ್‌ಗೆ ಹೋಗ್ತೀನಿ. ಅವ್ರು ಹೇಳ್ತಾರೆ, "ಅಕಾಡೆಮಿಕ್ ಸೆಕ್ಷನ್‌ಗೆ ಹೋಗಿ" ಅಂತ. ಅಕಾಡೆಮಿಕ್ ಸೆಕ್ಷನ್ ಒಳಗಡೆ ಹೋಗ್ತೀನಿ. ಅವ್ರು ಹೇಳ್ತಾರೆ ಕಾಮಾಗಿ, "ಮ್ಯಾಮ್ ನಂದು ಐಡಿ ಕಾರ್ಡ್ ಮರ್ತು ಬಂದಿದ್ದೀನಿ ಮನೇಲಿ. ಏನ್ ಮಾಡ್ಬೇಕು? ಏನಾದ್ರು ಡೂಪ್ಲಿಕೇಟ್ ಐಡಿ ಕಾರ್ಡ್ ಕೊಡ್ತೀರಾ? ಪ್ಲೀಸ್ ಹೇಳಿ ಮ್ಯಾಮ್" ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನನ್ನ ರಿಕ್ವೆಸ್ಟ್‌ಗೆ ಅವ್ರು ಕಾಮಾಗಿ, "ನೀವು ಡೂಪ್ಲಿಕೇಟ್ ಐಡಿ ಕಾರ್ಡ್ ಬೇಕಾದ್ರೆ ಅಕೌಂಟ್ ಸೆಕ್ಷನ್‌ಗೆ ಹೋಗಿ ₹100 ಪೇ ಮಾಡ್ಬೇಕಾಗತ್ತೆ" ಅಂತ. ಮ್ಯಾಮ್ ನನಗೆ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಮತ್ತೆ ನೀವೇನ್ ಮಾಡ್ತಾ ಇದ್ರಿ? ನೀವು ಬಂದು ಎಷ್ಟೊತ್ತಾಯ್ತು ಅಂತ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದಾರೆ. ಬಟ್ ನನ್ಗೆ ಎಕ್ಸಾಮಿಗೆ ಟೈಮ್ ಆಗ್ತಾ ಇದೆ. ಏನೋ ಒಂದು ಮಿಸ್ಟೇಕ್ ಇರ್ಲಿ ಬಿಡ್ಲಿ. ಅಟ್‌ಲೀಸ್ಟ್ ಅಪೋಸಿಟ್ ಆಗಿ ಎಕ್ಸಾಮಿನೇಷನ್ ಸೆಕ್ಷನ್ ಅವ್ರಾಗಿರ್ಬೋದು, ಸ್ವಲ್ಪ ಲೆಕ್ಚರ್ಸ್‌ಗಳಾಗಿರ್ಬೋದು, ಏನೋ ಒಂದು ಹೆಚ್ಚು ಕಮ್ಮಿಯಲ್ಲಿ ಮರ್ತು ಹೋಗಿರ್ತೀವಿ. ಹಂಗಂತೇಳಿ ಸ್ವಲ್ಪ ಬೇಗ ಬೇಗ ನಮಗೆ ಕೋಆಪರೇಟ್ ಮಾಡಿದ್ರೆ ನಾವೇನ್ ಮಾಡ್ಬೇಕನ್ನೋ ಗೈಡ್‌ಲೈನ್ಸ್ ಆದ್ರೂ ತಗೊಳ್ತೀವಿ. ನಂಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಆಮೇಲೆ ಅಕೌಂಟ್ ಸೆಕ್ಷನ್‌ಗೆ ಓಡೋದೆ ನಾನು. "ಇಲ್ಲ ನೀವು ಬಿಲ್ ಪೇ ಮಾಡಿ ಬನ್ನಿ. ₹100 ಬಿಲ್ ಪೇ ಮಾಡಿದ್ರೆ ರಿಸಿಪ್ಟ್ ತಂದ್ಕೊಡಿ. ನಾವು ನಿಮ್ಗೆ ಡೂಪ್ಲಿಕೇಟ್ ಐಡಿ ಕಾರ್ಡ್ ಕೊಡ್ತೀವಿ" ಅಂತ ಹೇಳಿ. ಓಕೆ ಮ್ಯಾಮ್ ಅಂತೇಳಿ ಅಲ್ಲಿಗೆ ಓಡ್ಕೊಂಡು ಹೋದೆ. ಎಷ್ಟೆಷ್ಟು ದೂರ ದೂರ ಇರ್ತಾವಪ್ಪ ಅವು ಸೆಕ್ಷನ್‌ಗಳು ಕೂಡ. ಅಕೌಂಟ್ ಸೆಕ್ಷನ್ನೇ ಬೇರೆ ಕಡೆ ಇರುತ್ತೆ. ಎಕ್ಸಾಮಿನೇಷನ್ ಸೆಕ್ಷನ್ನೇ ಬೇರೆ ಕಡೆ ಇರುತ್ತೆ. ಅಕಾಡೆಮಿಕ್ ಸೆಕ್ಷನ್ಸೇ ಬೇರೆ ಇರುತ್ತೆ. ರೂಮ್‌ಗಳೆಲ್ಲ ಬೇರೆ ಬೇರೆ ಇರುತ್ತೆ. ನಾನು ಆ ಕಡೆ ಅಷ್ಟು ದೂರ ಅಂದ್ರೆ ಏನಿಲ್ಲ. ಒಂದು ಅಂದ್ರೆ ಟೆನ್ಷನಿಗೆ ಅದು ಬಹಳ ಕಾಲೇಜ್ ಕೂಡ ದೊಡ್ಡದಿರುತ್ತಲ್ಲ. ಆ ಕಡೆ ಈ ಕಡೆ ಓಡಾಡುವಾಗ್ಲೇನೆ ಟೆನ್ಷನಿಗೆ ಒಂಥರಾ ನನ್ಗೆ ಓದಿದ್ದು ಕೂಡ ಮರ್ತೋಗ್ತಾ ಇತ್ತು. ಎಕ್ಸಾಮ್ ಆಗುತ್ತೋ ಇಲ್ಲೋ, ನಾನು ಎಕ್ಸಾಮ್ ಕೂರ್ತೀನೋ ಇಲ್ಲೋ, ಆನ್ ಟೈಮ್ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ನನಗೆ ಎಕ್ಸಾಮ್ ಬರೆಸ್ತಾರೋ ಇಲ್ಲೋ ಅನ್ನೋ ಥಾಟ್ ಭಾಳ ಓಡಾಡಕತ್ತಿತ್ತು ನನ್ನ ತಲೆಯಲ್ಲಿ. ಅದಾದ್ಮೇಲೆ ಏನಾಯ್ತು, ಅಕೌಂಟ್ ಸೆಕ್ಷನ್‌ಗೆ ಹೋಗಿ ಅಕೌಂಟ್ ಸೆಕ್ಷನ್‌ಗೆ ಹೋಗಿ ₹100 ಪೇ ಮಾಡಿ ಅಲ್ಲಿದ್ ರಿಸಿಪ್ಟ್ ತಂದು ಅಕಾಡೆಮಿಕ್ ಸೆಕ್ಷನಲ್ಲಿ ಕೊಟ್ಟೆ. "ಪ್ಲೀಸ್ ಮೇಡಮ್ ನಂಗೆ ಐಡಿ ಕಾರ್ಡ್ ಬೇಗ ಕೊಡಿ. ನಂಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡ್ತಾರೋ ಇಲ್ಲೋ" ಅಂತೇಳಿ ನಾನು ಹೇಳ್ತಾ ಇದೀನಿ. "ಓಕೆ, ಓಕೆ ನಾವು ಕೊಡ್ತೀವಿ. ನಿಮ್ದು ಡೀಟೇಲ್ಸ್ ಏನು ಹೇಳಿ, ನಿಮ್ಮ ಹೆಸರೇನು ಹೇಳಿ, ಯು.ಎಸ್ ಎಲ್ಲವನ್ನ ಹೇಳಿ ಅರ್ಜೆಂಟಾಗಿ ಎಲ್ಲ ಅವ್ರ ಹತ್ರ ಹೇಳ್ದೆ ನಾನು. ಅವ್ರೇನಂದ್ರು, "ಇಲ್ಲ ನೀವು ಕ್ಲಾಸ್ ರೂಮ್‌ಗೆ ಹೋಗಿ ನಾವು ಐಡಿ ಕಾರ್ಡ್ ತಂದು ಕೊಡ್ತೀವಿ. ಹೋಗಿ ನೀವು" ಅಂತ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ಕ್ಲಾಸ್ ರೂಮ್‌ಗೆ ಹೋಗಿ ಕೂತ್ಕೊಂಡೆ ಮಾರಾಯ. ನಂಗೆ ಆದ್ರೂ ಟೆನ್ಷನ್ ಆಗ್ತಾ ಇತ್ತು. ಅಲ್ಲಿರುವಂತಹ ಸೂಪರ್ವೈಸರು, "ಯಾಕೆ ನೀನು ಐಡಿ ಕಾರ್ಡ್ ಹಾಕೊಂಬಂದಿಲ್ಲ" ಅಂತ ಏನಾದ್ರು ಕೇಳಿ ಹೊರಗಡೆ ಕಳಿಸ್ಗಿದ್ದಾರೇನೋ ಅಂತೇಳಿ. ಪುಣ್ಯಕ್ಕೆ ಅವ್ರೇನು ಕೇಳಲಿಲ್ಲ. ಅಷ್ಟೊತ್ತಿಗೆ ನಂದು ಐಡಿ ಕಾರ್ಡ್ ಬಂತು. ₹100 ಪೇ ಮಾಡಿದ್ದೆ. ಡೂಪ್ಲಿಕೇಟ್ ಐಡಿ ಕಾರ್ಡ್ ಕೊಟ್ಟರು. ನಾನೇನು ಅನ್ಕೊಂಡೆ, ನಂದು ಒರಿಜಿನಲ್ ಐಡಿ ಕಾರ್ಡು ಇಲ್ಲಿದೆ ತೋರಿಸ್ತೀನಿ. ಇಲ್ಲಿ ಇಟ್ಕೊಂಡೆ ಕೂತಿದ್ದೀನಿ ನಾನು ನಿಮಗೆ ತೋರಿಸ್ಬೇಕಂದ್ರೆ. ಇದು ನಂದು ಒರಿಜಿನಲ್ ಐಡಿ ಕಾರ್ಡ್. ಸೊ ಇದೇನಾದರೂ ಮಿಸ್ ಆದರೆ ಡೂಪ್ಲಿಕೇಟ್ ಐಡಿ ಕಾರ್ಡ್ ಕೊಡ್ತಾರೆ. ಸೊ ನಾನು ಇದೇ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಐಡಿ ಕಾರ್ಡು ಅಂತ ಮಾಡಿದ್ದೆ. ₹100 ಪೇ ಮಾಡಿದ್ದೆ. ಕಾಲೇಜ್ ಸ್ಟಾರ್ಟಿಂಗ್ ಜಾಯಿನ್ ಆಗಬೇಕಾದ್ರೆ ಐಡಿ ಕಾರ್ಡ್ಗೆ ನಾವು ಪೇ ಮಾಡಿರಲ್ಲ. ನಾನು ಪೇ ಮಾಡಿರಲಿಲ್ಲ. ಹಾಗೆ ಕೊಟ್ಟಿದ್ರು. ಜಾಯಿನ್ ಅಡ್ಮಿಷನ್ ಆದ ತಕ್ಷಣ ಐಡಿ ಕಾರ್ಡ್ ಕೊಟ್ಟಿದ್ರು. ಎಕ್ಸಾಮ್ ಫಾರ್ಮ್ ತುಂಬಿದ ತಕ್ಷಣ. ಡೂಪ್ಲಿಕೇಟ್ ಐಡಿ ಕಾರ್ಡ್ ಅಂದರೆ ಲೈಕ್ ಪನಿಷ್ಮೆಂಟ್ ಅಲ್ವಾ? ಇದು ನನಗೆ ಪನಿಷ್ಮೆಂಟ್ ಅಲ್ವಾ? ನಾನು ಐಡಿ ಕಾರ್ಡ್ ಮರ್ತಿದ್ದೀನಿ ಅಂತೇಳಿ. ಈ ಥರ ಐಡಿ ಕಾರ್ಡ್ ಮರ್ತಿದ್ದೀನಿ ಅಂತೇಳಿ ನಂಗೆ ಪನಿಷ್ಮೆಂಟ್ ಅಲ್ವಾ? ಯಾವ ಥರ ಐಡಿ ಕಾರ್ಡ್ ಕೊಟ್ಟಿದ್ದಾರೆ? ಓಕೆ, ಇದೇನೋ ಓಕೆ. ಇಲ್ಲಿ ನೋಡಿ, ಈ ಥರದೊಂದು ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ಲೈಕ್ ಇದನ್ನು ಈ ಥರ ಫೋಲ್ಡು ಮಾಡ್ಬೋದು, ಆ ಥರ ಇದೆ. ಲೈಕ್ ಇದಾದರೆ ಸ್ವಲ್ಪ ಸ್ಟ್ರಾಂಗ್ ಇದೆ. ಈ ಥರ ಕಾರ್ಡೆಲ್ಲ ಸ್ವಲ್ಪ ಹಾರ್ಡ್ ಇದೆ. ಬಟ್ ಇದು ಲೈಕ್ ಯಾವುದೋ ಒಂದು ಪೇಪರ್, ಅದರಲ್ಲೊಂದು ಈ ಥರ ಕಲರ್ ಪ್ರಿಂಟ್ ಇದೊಂದು ಸಣ್ಣ ಬಾಕ್ಸ್ ಮಾಡಿ ಐಡಿ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. 2 ಐಡಿ ಕಾರ್ಡ್ ಇದ್ದಾವೆ. 2 ಇನ್ನೂ ಅಟ್ಲೀಸ್ಟ್ ಒಂದಾದರೂ ಬ್ಯಾಗಲ್ಲಿ ಇಟ್ಕೊಳ್ತೀನಿ ನಾನು ಇನ್ಮೇಲೆ. ನನಗೆ ಯಾವಾಗಲೂ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಾನಿನ್ನೂ ತಲೆ ಬಾಚ್ಕೊಳ್ಳೋ ಮುಂಚೆ, ನಾನಿನ್ನೂ ಟಿಫನ್ ಮಾಡೋ ಮುಂಚೆ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಂದ್ರೆ ಐಡಿ ಕಾರ್ಡ್ ಹಾಕೊಳ್ತೀನಿ. ಬಟ್ ನಾನು ಯಾವ ಯೋಚನೆಯಲ್ಲಿದ್ನೋ, ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ, ಮ್ಯಾಥ್ಸ್ ಬರಿಬೇಕಲ್ಲ ಅನ್ನೋ ಥಾಟಲ್ಲಿ ಹಾಗೆ ಹೋಗಿ ಐಡಿ ಕಾರ್ಡ್ ಮರ್ತು ಹೋಗಿ ಕೇರ್ಲೆಸ್ ಮಾಡಿಕೊಂಡು ಅಲ್ಲೋಗಿ ₹100 ಫೀಸ್ ಕಟ್ಟಿ, ₹100 ಫೈನ್ ಕಟ್ಟಿ, ₹100 ಫೈನ್ ಕಟ್ಟೋ ಹೋಗೋದಿರಲಿ, ಅವ್ರು ನನ್ನ ಇಷ್ಟು ಕಾಡಿಸಿದ್ರು, ಇಷ್ಟು ಓಡಾಡಿಸಿದ್ರು. ದೇವ್ರೇ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ನಾನು ಅನ್ಕೊಂಡೆ ಇವತ್ತು ಎಕ್ಸಾಮ್ ಬರೆಯಲ್ಲ, ಪಕ್ಕಾ ನಾ 4th ಸೆಮ್ನಲ್ಲಿ ಇದೊಂದು ಬ್ಯಾಕ್ಲಾಗ್ ಇಡ್ತೀನಿ ಅನಿಸ್ಬಿಡ್ತು ನನಗೆ. ಅಷ್ಟು ಒಂಥರ ಟೆನ್ಷನಲ್ಲಿದ್ದೆ. ಸೊ ಹೋಗಿ ಎಕ್ಸಾಮ್ ಒಳಗಡೆ ಹೋಗಿ ಕೂತೆ. ಕ್ವಶನ್ ಪೇಪರ್ ಕೊಟ್ಟರು. ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೂ ನಂಗೆ ನರ್ವಸ್ ಆಗ್ತಾ ಇತ್ತು. ಮ್ಯಾಥ್ಸ್ ಅಲ್ವಾ, ಮ್ಯಾಥ್ಸ್ ಮೊದಲೇ ನಾನು ತುಂಬ ಸಿಕ್ಕಾಪಟ್ಟೆ ವೀಕ್. ನಾನು ಮ್ಯಾಥ್ಸ್ ಒಳಗೆ ಯಾರು ಟಾಪರ್ ಇರ್ತಾರೋ ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಬಟ್ ನಾನು ಮ್ಯಾಥ್ಸ್ ಒಳಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು
ಬರ್ದಿದ್ದೀನಿ. ಕೆಲವೊಂದಿಷ್ಟು ಫಾರ್ಮುಲಾಸ್ ಕನ್ಫ್ಯೂಷನ್ ಆಗ್ತಿತ್ತು. ಯಾಕಂದ್ರೆ ನಾನು ಇದೇ ಗುಂಗಲ್ಲಿ ಇದ್ನಲ್ಲ, ಹಿಂಗಾಯ್ತಲ್ಲ. ನನ್ನನ್ನು ನಾನು ಎಷ್ಟು ಕಾಮ್ ಮಾಡ್ಕೊಳಕ್ ಟ್ರೈ ಮಾಡಿದ್ರುನು ಆ ಥರ ಅವ್ರು ನನಗೆ ಓಡಾಡಿಸಿದ್ದು ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಇದೇ ಸ್ಟೋರಿ ನಾನು ನಿಮ್ಮ ಜೊತೆ ಹೇಳ್ಕೊಳ್ಬೇಕಂದಿದ್ದ. ಯಾರೇ ಸ್ಟೂಡೆಂಟ್ ಇರಲಿ, ಏನೇ ಇರಲಿ, ನನ್ನ ಮಿಸ್ಟೇಕ್ ನೀವು ಮಾಡಕ್ಕೆ ಹೋಗಬೇಡಿ. ಬ್ಯಾಗ್ನಾಗ ಹಾಲ್ ಟಿಕೆಟ್, ID ಕಾರ್ಡ್ ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಮನೆಯಿಂದ ಹೋಗೋ ಮುಂಚೆ ಮರ್ತರೂ ನಮಗೇನು ವ್ಯತ್ಯಾಸ ಆಗಿರಲ್ಲ, ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಸೊ ನಾನು ಅದಕ್ಕೆ ಇನ್ಮೇಲೆ ಅಟ್ಲೀಸ್ಟ್ 2 ID ಕಾರ್ಡ್ ಇದೆ, ಅದ್ರಲ್ಲಿ ಒಂದಾದರೂ ನಾನು ಬ್ಯಾಗಲ್ಲಿ ಇಟ್ಕೊಂಡು ಬಿಡ್ತೀನಪ್ಪ ಏನು. ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡಿದೆ. ನಂಗಂತೂ ಭಾಳ ಖುಷಿ ಆಯಿತು. ಇದು 2 ಟಿ ಶರ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬಂದವು. ಫ್ರೆಶ್ ಅಪ್ ಆಗಿ ಹೊರಗೆ ಹೋಗಿ ಬಂದೆ. ನಾನು 1 ತಿಂಗಳಿಂದ ಒಬ್ಬರು ಟೈಲರ್ಗೆ, ಲೇಡೀಸ್ ಟೈಲರ್ಗೆ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ. 2 ಸೀರೆ ಬಂದು ಏನಿಲ್ಲ ಅಂದರೂ 3000 ರೂಪಾಯಿ. 2 ಸೀರೆ ಸೇರಿ 3000 ರೂಪಾಯಿ ಅಂದರೆ ಒಂದೊಂದಕ್ಕೆ 1500 ಬಿದ್ದಂಗಾಯಿತು. ಅಂಥ ಒಂದು ಕಾಸ್ಟ್ಲಿ ಸೀರೆ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಹೊಲಿತಾರೇನೋ ಅಂತೇಳಿ ನಾನು ನಿಂತು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಆ ಥರ ಎಲ್ಲ ಹೊಲ್ಕೊಡಿ ಅಂತೇಳಿ ಅವ್ರಿಗೆಲ್ಲ ಹೇಳಿ ಬಂದ್ರೂ ಅವ್ರು ನನಗೆ ಬ್ಲೌಸನ್ನು ಹೊಲ್ಕೊಟ್ರು. ಒಂದು ಬ್ಲೌಸು ಆ ಸ್ಯಾರಿ ಫಾಲ್ಸ್ ಹಾಕೋಕ್ಕೆ 600 ಚಾರ್ಜ್ ಮಾಡಿದರು. 2 ಸೀರೆ 2 ಬ್ಲೌಸ್ ಸೇರಿ 1200 ರೂಪಾಯಿ ಆಯಿತು. 1200 ರೂಪಾಯಿ. ಇಷ್ಟು ವರ್ಸ್ಟಾಗಿ ಬ್ಲೌಸ್ ಹೊಲ್ದಿದ್ದಾರೆ ನಂಗೆ ರಿಯಲಿ ನಂಬಕ್ಕಾಗ್ತಾಯಿಲ್ಲ. ಮತ್ತು ಅವ್ರು ನೋಡಿದ್ರು ಡಿಸೈನರ್ ಅಂತ. ಯಾವ ಸೀಮೆ ಡಿಸೈನರ್? ಅಲ್ಲ, ಒಬ್ಬರು ಕಸ್ಟಮರಾಗಿ ಬಂದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ವರ್ಕ್ ಕೊಡಲಿಲ್ಲ ಅಂದರೆ ಅವ್ರ ಬಿಸ್ನೆಸ್ ಇಟ್ಟಾದರೂ ಏನು ಪ್ರಯೋಜನ? ಏನು ಈ ಥರನಾ? ಒಳ್ಳೆ ಡೈಲಿ ಕೆಲ್ಸಕ್ಕೆ ಹೋಗೋರ ಥರ ಇದೆ ಇದೆಲ್ಲ ವರ್ಕ್. ಇದೊಂದು ಈ ಥರ ಎಲ್ಲ ಇಡ್ತಾರ? ಈ ಥರ ಇಡ್ತಾರ? 2-3 ಸಲ ಕಾಲ್ ಮಾಡಿದ್ದೀನಿ, ಮತ್ತು ಪದೇ ಪದೇ ಅವ್ರಿಗೆ ವಿಸಿಟ್ ಕೂಡ ಮಾಡ್ತಿದ್ದೆ ಅಂಗಡಿಗೆ. ಅವ್ರು ಇನ್ನೂ ಹೊಲ್ದು ಕೂಡ ಇಡ್ತಿರ್ಲಿಲ್ಲ. ಆಯ್ತಪ್ಪ, ಬೇರೆ ಬ್ಲೌಸಸ್ ಇರ್ತವೆ, ಬೇರೆ ಕೆಲಸಗಳಿರ್ತವೆ, ಅವರಿಗೆ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಲೇಡೀಸ್ ಟೈಲರ್ ಅಂದರೆ ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ತೀನಿ. 1 ತಿಂಗಳು ಹೋಗಿದೆ. ಇದೇ ನಮ್ಮೂರಲ್ಲಾಗಿದ್ದರೆ 2 ವಾರದಲ್ಲಿ ಬರ್ತಾಯಿತ್ತು ನನಗಿದು ಬ್ಲೌಸ್. ನನಗೆ ಪರಿಚಯ ಇರೋರ ಹತ್ರ ಹೋಗಿದ್ರು 1 ವಾರದಲ್ಲಿ ಕೊಡ್ತಾಯಿದ್ರು ಬ್ಲೌಸ್. ನನಗೆ ಅರ್ಜೆಂಟ್ ಇಲ್ಲ ಬಿಡು, ಚೆನ್ನಾಗಿ ಹೊಲಿಲಿ, ಚೆನ್ನಾಗಿ ಟೈಮ್ ತೊಗೊಂಡು ಹೊಲಿಲಿ ಅಂತ 1 ತಿಂಗಳಿಂದ ನಾ ಬಿಟ್ರು ನನಗೆ ಇಷ್ಟು ವರ್ಸ್ಟಾಗಿ ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ. ನನಗೆ ಇದಿಷ್ಟು ಡಿಸಪಾಯಿಂಟ್ಮೆಂಟ್ ಐತಲ್ಲ, ಭಾಳ ಬೇಜಾರಾಗತ್ತೈತೆ ನನಗೆ. ಇಷ್ಟು ಅಮೌಂಟ್ ಕೊಟ್ಟಿದ್ರ ತಕ್ಕಂಗೆ ಇವ್ರು ವರ್ಕ್ ಮಾಡಿಲ್ಲಲ್ಲ ಅಂಥೇಳಿ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸಾಕತ್ತೀನಿ. ಬಾಯ್. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ. ಮತ್ತು ಎಲ್ಲ ಲೇಡೀಸ್ ಟೈಲರ್ಗಳು ಹಿಂಗಿರಲ್ಲ. ಯಾಕಂದರೆ ನನಗೆ ಗೊತ್ತಿರೋರು, ನನಗೆ ತುಂಬ ಕ್ಲೋಸ್ ಇರೋರು ಲೇಡೀಸ್ ಟೈಲರ್ಗಳು ವರ್ಕು ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಇರ್ತಾರೆ ನೋಡಿ, ಯಾವ ಟೆನ್ಷನಲ್ಲಿ ವರ್ಕ್ ಮಾಡ್ತಾರೇನೋ. ಸ್ವಲ್ಪ ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅವ್ರು ತೊಗೊಳ್ಳೋವಂಥ ದುಡ್ಡಿಗೂ ನಾವು ಕೊಡುವಂಥ ದುಡ್ಡಿಗೂ ಒಳ್ಳೆ ಕರೆಕ್ಟಾಗಿರುವಂಥ ಬಟ್ಟೆನ ಹೊಲ್ದು ಕೊಡಬೇಕು. ಯಾಕಂದರೆ ಇವೆಲ್ಲ 1000+ ಇರುವಂಥ ಸ್ಯಾರಿಗಳಿರ್ತವೆ. ಇದ್ರ ಸ್ಯಾರಿ ಕಾಸ್ಟ್ ಬಂದೆ 1500, ಇದ್ರ ಸ್ಯಾರಿ ಕಾಸ್ಟ್ ಬಂದ್ರೂ 1500. ಅಷ್ಟು ಒಳ್ಳೆ ಕಾಸ್ಟ್ಲಿ ಸೀರೆಗೆ ಬ್ಲೌಸೇ ಸರಿ ಇರಲಿಲ್ಲ ಅಂದರೆ ಏನಿದೆಲ್ಲ? ಹಾಗಾಗಿ ಲೇಡೀಸ್ ಟೈಲರ್ಗಳಾಗಲಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಚೆನ್ನಾಗಿ ವರ್ಕ್ ಕೊಡಿ. ಕೆಲವೊಬ್ಬರಿಗೆ ತುಂಬ ಜನ ಚೆನ್ನಾಗಿ ವರ್ಕ್ ಮಾಡೋರು ಇದ್ದಾರೆ. ಕೆಲವೊಬ್ಬರಿಗೆ ಈಗ ಈ ಥರ ವರ್ಕ್ ಮಾಡ್ತಾರಲ್ಲ, ಇಂಥ ಲೇಡೀಸ್ ಟೈಲರ್ಗಳಿಗೆ ಹೇಳಿದ್ದು ನಾನು. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇದ್ರದ್ದೊಂದು ಭಾಳ ಡಿಸಪಾಯಿಂಟ್ಮೆಂಟ್ನ ಆದೈತೆ ನನಗಂತೂ. ಇಷ್ಟು ಬೇಜಾರ ಆದೈತೆ ನನಗೆ, ಏನು ಮಾಡಕ್ಕೆ ಬರೋಲ್ಲ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.